ವೀಕ್ಷಕರೇ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಒಂದು ಕಡೆ ಧರ್ಮಸ್ಥಳ ವಿಚಾರದಲ್ಲಿ SIT ತನಿಖೆ ನಡೀತಾ ಇದೆ, ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ ಅಲ್ಲಿ ಧರ್ಮಸ್ಥಳ ಪ್ರಕರಣ ಹೋಗಿತ್ತು. ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಸಲ್ಲಿಕೆ ಮಾಡಲಾಗಿತ್ತು ಮೇ 5ನೇ ತಾರೀಕು. ಬಟ್ ಸುಪ್ರೀಂ ಕೋರ್ಟ್ ಆ ಅರ್ಜಿಯನ್ನ ವಜಾ ಮಾಡಿತ್ತು. ವಜಾ ಮಾಡಿದ್ದಲ್ಲದೆ ತಪರಾಕಿ ಹಾಕಿತ್ತು, ಚೀಮಾರಿ ಹಾಕಿತ್ತು ಅಂತ ವರದಿ ಆಗ್ತಾ ಇದೆ. ಹಾಗಾದ್ರೆ ಎಕ್ಸಾಕ್ಟ್ ಆಗಿ ಸುಪ್ರೀಂ ಕೋರ್ಟ್ನಲ್ಲಿ ಏನು ನಡೀತು? ನಿಜವಾಗ್ಲೂ ಕೂಡ ಸುಪ್ರೀಂ ಕೋರ್ಟ್ ವಜಾ ಮಾಡ್ತಾ, ತಪರಾಕಿ ಹಾಕ್ತಾ, ಚೀಮಾರಿ ಹಾಕ್ತಾ ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೆ ಈಗ ನಮ್ಮ ಜೊತೆಲಿದ್ದಾರೆ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಜಯಂತ್ ಶೆಟ್ಟಿ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಎಲ್ಲದರಲ್ಲೂ ಕೂಡ ಒಂದು ಚರ್ಚೆ ಆಗ್ತಾ ಇದೆ. ಮೇ 5ನೇ ತಾರೀಕು ಸುಪ್ರೀಂ ಕೋರ್ಟ್ಗೆ ನೀವು ಹೋಗಿದ್ರಿ, ಅರ್ಜಿಯನ್ನು ಹಾಕಿದ್ರಿ. ಬಟ್ ಸುಪ್ರೀಂ ಕೋರ್ಟ್ ಅರ್ಜಿಯನ್ನು ವಜಾ ಮಾಡ್ತು, ತಪರಾಕಿ ಹಾಕ್ತು ಅಂತ ಹೇಳಿ ಎಕ್ಸಾಕ್ಟ್ ಆಗಿ ಸುಪ್ರೀಂ ಕೋರ್ಟಲ್ಲಿ ಏನಾಯಿತು ಸರ್? ಸರ್, ಮೇ 5ನೇ ತಾರೀಕು ಸುಪ್ರೀಂ ಕೋರ್ಟ್ ಹೋಗಿದ್ದೀವಿ. ಅಂದರೆ ಈ ಧರ್ಮಸ್ಥಳ ಗ್ರಾಮದಲ್ಲೂ ಬೆಳ್ತಂಗಡಿ ತಾಲೂಕು ವ್ಯಾಪ್ತಿಯಲ್ಲಿರುವ ಬೆಳ್ತಂಗಡಿ ತಾಲೂಕು ಠಾಣಾ ವ್ಯಾಪ್ತಿ ಠಾಣೆಯಲ್ಲೂ ಈ ಧರ್ಮಸ್ಥಳ ಗ್ರಾಮದಲ್ಲಾಗಿರುವಂಥ ಯಾವುದೇ ಒಂದು ಪ್ರಕರಣಗಳು ದಾಖಲಿಸಿಕೊಳ್ತಾ ಇಲ್ಲ, ಯಾವುದೇ ತನಿಖೆ ಆಗ್ತಾ ಇಲ್ಲ. ಅದು ಉದಾಹರಣೆ ಬೇಕಂದ್ರೆ ನನ್ನ ಸಂಬಂಧಿ ಪದ್ಮಲತಾ 1986 ಡಿಸೆಂಬರ್ 22ನೇ ತಾರೀಕು ಕಾಣೆಯಾಗಿರೋದು. 57 ದಿನ ನಂತರ ಕಾಲೇ ಅಸ್ಥಿಪಂಜರ ಸಿಕ್ಕಿರೋದು. ಇವತ್ತು ಜೀವಂತ ಸಾಕ್ಷಿ ಇದ್ದಾರೆ. ಇವತ್ತು ಯಾರ ಹೆಣ್ಮಗಳನ್ನು ಕರ್ಕೊಂಡು ಹೋಗಿರೋದು, ಯಾವ ಲಾಡ್ಜಿಗೆ ಕರ್ಕೊಂಡಿರೋದು, ಆ ಲಾಡ್ಜ್ ಯಾರ್ದಂತ ಗೊತ್ತು. ನಮಗೂ ಗೊತ್ತಿಲ್ಲ, ಇನ್ನೊಬ್ಬನಿಗೆ ಗೊತ್ತಿಲ್ಲ. ಪಾಪ ಮಾತಾಡ್ತಾ ಇದ್ದ ಅದೇ ಲಾಡ್ಜಲ್ಲಿ ಕೆಲಸ ಮಾಡ್ತಾರೆ ರೂಮ್ ಬಾಯ್. ಇವತ್ತು ಜೀವಂತವಾಗಿದ್ದಾನೆ, ಆದರೆ ಅವನಿಗೆ ಗೊತ್ತಿಲ್ಲ, ನನಗೆ ವಿಷಯ ಗೊತ್ತಂತ. ಅವು ಮಾತಾಡ್ತಿರೋ ಗೊತ್ತಿಲ್ಲ, ನಾನು ರೆಕಾರ್ಡ್ ಮಾಡಿಟ್ಟಿದ್ದೀನಿ ನಾನು.